Welcome back to the maths class, students. Yesterday we have learned about the extra 5 lessons in the first PU science, and if you thorough the 5 lessons, you'll get the passing marks. Okay. If you want to more marks, means you have to put little effort. And next lessons are the 6th lessons. Okay. What is the 6th lesson? Means linear inequalities. What is linear inequalities? Means in the previous standard, in the 10th standard, you already learned the two linear equations in a two variables. ಅಂದ್ರೆ ಏನಂತ ಹೇಳ್ತಾರೆ ಕನ್ನಡದಲ್ಲಿ, ನೀವು ಸರಳ ಸಮೀಕರಣನ ಎರಡು ವೇರಿಯೇಬಲ್ಸ್, ಎರಡು ಒಂದು ಚರಾಕ್ಷರ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಕೊಟ್ಟಾಗ ಯಾವ ತರ ನಾವು ಪ್ಲಾಟ್ ಹಾಕ್ತೀವಿ, ಗ್ರಾಫ್ ಹಾಕ್ತೀವಿ ಅಂತ ಹೇಳಿ ನೀವು ಕಲ್ತಿರ್ತೀರ 10th ಸ್ಟ್ಯಾಂಡರ್ಡ್, ಹೌದಾ? ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಅದು ಬರುವಂತ ನೆಕ್ಸ್ಟ್ ಎಕ್ಸ್ಟೆಂಡ್ ಪಾರ್ಟ್ ಅಂದ್ರೆ ನೆಕ್ಸ್ಟ್ ಬರುವಂತ ಫೀಚರ್ಸ್ ನೀವು ಓದೋದಿಲ್ಲ ಅಂದ್ರೆ ಫಸ್ಟ್ ಇಯರ್ ಸೈನ್ಸ್ ಅಲ್ಲಿ ಓದ್ತೀರ. ಅದೇ ಏನಪ್ಪಾ ಆ ಲೆಸನ್ ಏನಂದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್. ಈ ಇನ್ಇಕ್ವಾಲಿಟೀಸ್ ಅಂದ್ರೆ ಏನು? ಈಗ ನೋಡಿ, ನೀವು ಓದಿರ್ತಾನೆ ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್, ಆರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಓದಿರ್ತಾನೆ. ನಾನೀಗ ಎಕ್ಸಾಂಪಲ್ ಏನ್ ಮಾಡ್ತೀನಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 3 ಅಂತ ಕೊಡ್ತೀನಿ, ಹೌದಾ? ನೀವೇನ್ ಮಾಡ್ತೀರಾ, ಎಕ್ಸ್ ವ್ಯಾಲ್ಯೂಸ್ ನ ತಗೋತೀರಾ, ವೈ ವ್ಯಾಲ್ಯೂಸ್ ನ ತಗೋತೀರಾ, ಅವೆರಡು ವ್ಯಾಲ್ಯೂಸ್ ನ ನೀವು ಈಕ್ವಲ್ ನೋಡ್ಕೊಂಡು ಗ್ರಾಫ್ ಅನ್ನ ಪ್ಲಾಟ್ ಮಾಡ್ತೀರಾ. ಇನ್ ಕೇಸ್ ಇಫ್ ದೇ ಗಿವ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಆರ್ ಎಲ್ಸ್ ಗ್ರೇಟರ್ ದ್ಯಾನ್ ಆರ್ equal to, less than equal to, ಈ ತರ ಕೊಟ್ರೆ how can we plot the graph into in this? Okay, so in this lesson we are going to learn about the how can we plot the greater than, lesser than, greater than equal to, lesser than equal to. Okay na? So ಈ lesson ಅಲ್ಲಿ ಏನು ಮಾಡ್ತೀವಿ, we going to learn these points. Okay, and how they are making the figure out the marks allotment. Okay, let us see here. So ಯಾವ ತರ ಅವರು ಮಾರ್ಕ್ಸ್ ಅಲಾಟ್ಮೆಂಟ್ ಇಂದ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಇಲ್ಲಿ. So look at here, they are going to give the marks allotment for this linear inequalities. Means it is like that, 1 mark question is 1 question, 2 mark question is 1 question, 3 mark question is 1 question. See, total you will get the 6 marks from this lesson. And it is very easy concept because you learned the previous funda in the 10th standard. Means it is very easy part. Okay, nothing to worry about this lesson. 6 marks you get if you know some basic points in the 10th standard. Okay, next we will move to the 7th lesson is permutation and combination. What is permutation and combinations? Okay, listen, in the 10th standard you have learned some basic ಟ್ರಿಕ್ಸ್. ಏನು ಇನ್ನ 10th ಸ್ಟ್ಯಾಂಡರ್ಡ್ ಏನ್ ಕಲಿತಿದ್ದೀರಾ ಅಂದ್ರೆ ಏನಿದೆ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಯೂಸ್ ಮಾಡ್ತೀವಿ, ಯಾಕೆ ಕಲಿಬೇಕಂತ ನಾವು ಫಸ್ಟ್ ತಿಳ್ಕೋಬೇಕು. ನಿಮಗೆ ಗೊತ್ತಾ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕಿಗೆ ಹೋಗಿರ್ತೀರಾ, ಬ್ಯಾಂಕಿಗೆ ಹೋದಾಗ ಒಂದು ಲಾಕರ್ ಓಪನ್ ಮಾಡಬೇಕು. ಇಫ್ ಯು ವಾಂಟ್ ಟು ಓಪನ್ ಒನ್ ಲಾಕರ್, ಓಕೆ, ಹೌ ದೇ ಗಿವ್ ಸಮ್ ಕೋಡ್, ಸಮ್ ಲಾಕರ್ ಲೈಕ್ ಎನಿಥಿಂಗ್ ಲೈಕ್ 9343, ಹೌದಾ? ಏನೋ ಒಂದು ಕೋಡ್ ಕೊಡ್ತಾರೆ ನಿಮ್ಗೆ, ಏನೋ ಒಂದು ಕೋಡ್ ಲೈಕ್ ಒಂದು ನಂಬರ್ ಇಲ್ಲಾಂದ್ರೆ ಅಲ್ಫಾಬೆಟಿಕ್ ಲೆಟರ್ಸ್ ಏನೋ ಒಂದು ಕೋಡ್ ಕೊಡ್ತಾರೆ ತಾನೆ. ಯಾವ ತರ ಕೋಡ್ ನ ಸೆಟ್ ಮಾಡ್ತಾರೆ? ಸೊ ಬೈ ಯೂಸಿಂಗ್ ದ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸ್ ನ ಯೂಸ್ ಮಾಡಿಕೊಂಡು ಆ ಕೋಡ್ ನ ಪ್ರಿಪೇರ್ ಮಾಡ್ತಾರೆ, ಹೌದಾ? ಸೊ ನೀವು ಈಗ ಏನಾದ್ರೂ ಈ ಪರ್ಮಿಟೇಷನ್ ಕಾಂಬಿನೇಷನ್ ನೀವು ತಿಳ್ಕೊಂಡ್ರೆ ಆ ಕೋಡ್ ನ ಯಾವ ತರ ಪ್ರಿಪೇರ್ ಮಾಡ್ಬೇಕಂತ ನಿಮಗೆ ಗೊತ್ತಾಗುತ್ತೆ, ಹೌದಾ? ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಸಪೋಸ್ ಅಂಡ್ ಎಸ್ಪೆಷಲಿ ಇನ್ ದಿಸ್ ಲೆಸನ್ is using in the IT field. ಓಕೆ, IT ಫೀಲ್ಡ್ ಅಲ್ಲಿ ಏನ್ ಗೊತ್ತಾ, ಈ ದೊಡ್ಡ ಕಂಪನಿ ಇರುತ್ತೆ, ಆ ಕಂಪನಿನೆಲ್ಲ ಇಷ್ಟೊಂದು ಲಾಕರ್ನೆಲ್ಲ ಇದು ಯೂಸ್ ಮಾಡ್ತಿರ್ತಾರೆ ತಾನೆ. ಆ ಒಂದು IT ಫೀಲ್ಡ್ ಅಲ್ಲಿ ಕೂಡ ಒಂದು ಸಾಫ್ಟ್ವೇರ್ ಕಂಪನಿ ಪರ್ಮಿಟೇಷನ್ ಕಾಂಬಿನೇಷನ್ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಇನ್ ದ ಜನರಲ್ ಲೈಫ್ ಅಂತಂದ್ರೆ ಫೋನ್ ನಂಬರ್, ಹೌದಾ? ನೋಡಿ, ನಮಗೆ 10 ಡಿಜಿಟ್ ಫೋನ್ ನಂಬರ್ ಇರುತ್ತೆ, ಹೌದಾ? 10 ಡಿಜಿಟ್ ಫೋನ್ ನಂಬರ್, ನನ್ನ ಫೋನ್ ನಂಬರ್ ಬೇರೆ, ಅವ್ರ ಫೋನ್ ನಂಬರ್ ಬೇರೆ, ನಿಮ್ ಡಿಫ್ರೆಂಟ್ ಆದಂತ ಫೋನ್ ನಂಬರ್ಸ್ ಎಲ್ಲ ಇರುತ್ತೆ. ಆ ಡಿಫ್ರೆಂಟ್ ಫೋನ್ ನಂಬರ್ ಎಲ್ಲ ಯಾವ ತರ ಕ್ರಿಯೇಟ್ ಮಾಡ್ತಾರೆ, ಅದು ಯಾವ ತರ ಜನರೇಟ್ ಮಾಡ್ತಾರೆ, ಹೌದು ತಾನೆ? ಸ್ಪೆಷಲಿ ಕಂಪ್ಯೂಟರ್ ನಾವು ಜಸ್ಟ್ ಒಂದು ಕೋಡ್ ಕೊಡ್ಬೇಕು, ಆ ಕೋಡ್ ಇಂದ ಈ ಒಂದು ಕೋಡ್ ಇಂದ ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಅದು ಕೂಡ ಈ ಪರ್ಮಿಟೇಷನ್ ಕಾಂಬಿನೇಷನ್ ಲೆಸನ್ ಇಂದ ನಾವು ಅವ್ರು ಏನ್ ಮಾಡ್ತಾರೆ, ಫೋನ್ ನಂಬರ್ ನ ಜನರೇಟ್ ಮಾಡ್ತಾರೆ ಅಂತ ಹೇಳ್ಬೋದು, ಹೌದಾ? ಇಲ್ಲಿ ಈ ಪರ್ಮಿಟೇಷನ್ ಕಾಂಬಿನೇಷನ್ಗೆ ಹೌ ದೇ ಆರ್ ಗಿವಿಂಗ್ ದ marks allotment. Means look at here, they are going to give the marks allotment for this lesson is 1 mark question is 1, 2 mark questions is 2 questions, and 5 mark questions is 1 question. Total you will get the 10 mark.
See, look at here. If you just understand the tricks and some code will be there, okay? If you understand this lesson means you will get the total 10 mark from this lesson. Okay students, I hope you understand this permutation and combination. When you are going to start the theory class, you will understand easily. Okay. Next we will move to the binomial theorem. What is binomial theorem? Okay. And there is no any basic funda in the 10th standard. You are hearing this first event, the binomial theorem. In the binomial theorem, listen. For example, what I do means I give some number like 100 plus 1 whole square. ಈ ತರ ನಾನು 100 plus 1 square ಏನು ಮಾಡ್ತೀರಾ, ಸಡನ್ಲಿ ಏನು ಮಾಡ್ತೀರಾ, ನೀವು 101 ಅಂತ ಬರ್ಕೊಂಡು ಕ್ಯಾಲ್ಸಿ ತಗೊಂಡು ಸಮಥಿಂಗ್ ಒಂದು ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ ಅಂತ ಅನ್ಕೊಳ್ಳಿ. ಹೌದಾ? ಆದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಕ್ಯಾಲ್ಸಿ ಅಲೋ ಮಾಡ್ತಾರಾ? ಅವ್ರು ಅಲೋ ಮಾಡಲ್ಲ. ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಈ ಬೈನಾಮಿಯಲ್ ಥಿಯರಮ್ ಅಲ್ಲಿ ಒಂದು ಟ್ರಿಕ್ ಇದೆ, ಒಂದು ಫಾರ್ಮುಲಾ ಇದೆ, ಅದಕ್ಕೆ ಅಂತ ಒಂದು ಥಿಯರಮ್ ಇದೆ. ಆ ಥಿಯರಮ್ ನೀವೇನ ಪರ್ಫೆಕ್ಟ್ ಆದ್ರೆ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಇಲ್ಲಿ 2 ಅಂತಿದೆ ನನ್ನ ಪವರ್. ಇಫ್ ದೇ ಗಿವ್ 100 ಪವರ್ ಕೊಟ್ಟರು ಇಲ್ಲಿರೋ ಒಂದು ಥಿಯರಮ್ ನ ನೀವು ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಟ್ ಮೇ ಬಿ ಎನಿಥಿಂಗ್ ಲೈಕ್ 100, 1000, ಓಕೆ, ಇಟ್ ಮೇ ಬಿ ಎನಿಥಿಂಗ್. ನೀವೇನ್ ಮಾಡ್ಬೋದು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ಈಸಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಆಕ್ಚುಲಿ ಈ ಲೆಸನ್ ನೀವು ಏನ್ ಕಲಿತೀರಾ ಅಂದ್ರೆ ಟರ್ಮ್ಸ್ ನ ಲೈಕ್ ವೇರಿಯೇಬಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಇಟ್ಸ್ ವೆರಿ ಸಿಂಪಲೆಸ್ಟ್ ಮೆಥಡ್. ವೆನ್ ವಿ ಟಾಕ್ ಅಬೌಟ್ ದ ಎಕ್ಸ್ಪ್ಯಾಂಡ್ ಟರ್ಮ್ ಮೀನ್ಸ್ ಇಟ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು. Suppose if I take 2x plus 3y whole to the power of 50. ಯಾವ ತರ ಮಾಡ್ತೀರಾ? 2x plus 3y is equal to whole to the power of 50 ಅಂತ ಕೊಟ್ಟರೆ ಏನ್ ಮಾಡ್ತೀರಾ ನೀವು? ಆಗ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, a plus b whole square ಅಂತ ಹೇಳಿ. a plus b ನ whole square ಗೊತ್ತು, ಹೌದಾ? ನನಗೆ a plus b whole to the power of 50 ಗೊತ್ತಿಲ್ಲ. ಅದೇ ಇದೆಯಲ್ಲ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ಈ ಬೈನಾಮಿಯಲ್ ಥಿಯರಮ್ ಒಂದು ಈಸಿಯೆಸ್ಟ್ ಮೆಥಡ್ ಕೊಟ್ಟಿದ್ದಾರೆ. ಹೌದಾ? ಈ ಒಂದು ಬೈನಾಮಿಯಲ್ ಥಿಯರಮ್ ಅಲ್ಲಿ ಅದನ್ನ ನೀವು ಸ್ಟಡಿ ಮಾಡ್ತೀರಾ. ಸೊ ಅವ್ರು ಯಾವ ತರ ಮಾರ್ಕ್ಸ್ ಅಲಾಟ್ಮೆಂಟ್ ಕೊಟ್ಟಿದಾರ ಈ ಒಂದು ಬೈನಾಮಿಯಲ್ ಥಿಯರಮ್ ಮೇಲೆ ಅಂದ್ರೆ ಇಟ್ ಇಸ್ ಸಿ ಹಿಯರ್. See, 2 mark questions is 1 question, 5 mark questions is 1 question. Total you will get the 7 mark. Look at here, and it is very simplest method because they are kept 7 mark for this question means they are going to ask you only for the 2 mark and 5 mark questions. Okay, if you thorough with that process how they are going to solve the problem means you will get the 7 mark. Okay students, let us move to the next lesson. What is sequence and series? ಏನಿದು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತ ಹೇಳಿ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರಾ. AP ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಮಾಂತರ ಶ್ರೇಣಿ ಅಂತ ಕಲ್ತಿರ್ತೀರ. ಗೊತ್ತಾ ಸ್ಟೂಡೆಂಟ್ಸ್ ಸಮಾಂತರ ಶ್ರೇಣಿ ಅಂದ್ರೆ ಏನು? ಆಮೇಲೆ ಸಮಾಂತರ ಶ್ರೇಣಿ ಕೊಟ್ಟಾಗ ನಾವು ಮೊದಲನೇ ಪದ ಅಂತ ಹೇಳ್ತೀವಲ್ಲ, ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಕೊನೆಯ ಪದ ಯಾವ ತರ ಕಂಡುಹಿಡಿಬೇಕು ಅಂತ ಹೇಳಿ ನೀವು ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ರಿಮೆಂಬರ್ಡ್ ದಿಸ್. ಸಿ a plus n minus 1d. ಓಕೆನಾ? ಸೊ ನಾವು when we are using this formula means we are going to find the terms. ಪದಗಳನ್ನ ಕಂಡುಹಿಡಿಯಬೇಕಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀರಾ. ಇದನ್ನ 10th ಸ್ಟ್ಯಾಂಡರ್ಡ್ ಕಲಿತಿದ್ದೀರಾ. ನೆಕ್ಸ್ಟ್ ಅದರ ಎಕ್ಸ್ಟೆಂಡ್ ಪಾರ್ಟ್ ಅನ್ನ ಕಲಿಯೋದೇ ಫಸ್ಟ್ ಇಯರ್ ಸೈನ್ಸ್ ಅಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತ ಹೇಳಿ. ಈ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಏನ್ ಕಲಿತೀರಾ ಅಂದ್ರೆ ಟರ್ಮ್ಸ್ ನ ಆಡ್ ಮಾಡೋದು ಹೇಗೆ, ಆಮೇಲೆ ಸಬ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ಹೇಳಿ ಈ ಸೀಕ್ವೆನ್ಸ್ ಸೀರೀಸ್ ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ. And let us look at here how they are figuring the marks allotment for this lesson. Look at here. See, and this is the very important lesson. Why? Because next when we are studying the second year means that is extent part will be comes there. Look at here, 1 mark questions will be 1 question, 2 mark questions is 1 question, 3 mark questions is 1 question, 5 mark questions is 1 questions. Total you will get the 11 mark. So in the ಟೋಟಲ್ 11 ಮಾರ್ಕ್ ಬರುತ್ತೆ. ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿನ ಚೆನ್ನಾಗಿ ಕಲಿತಿದ್ರೆ, ಆ ಬೇಸಿಕ್ ನೀವು ಚೆನ್ನಾಗಿ ಗೊತ್ತಿತ್ತಂದ್ರೆ ಈ ಸೀಕ್ವೆನ್ಸ್ ಇದೆ ತುಂಬಾನೇ ಈಸಿ, ಆರಾಮಾಗಿ ನಿಮ್ ಕೈಯಲ್ಲಿ 11 ಮಾರ್ಕ್ ಇರುತ್ತೆ. ಅರ್ಥ ಆಯ್ತಾ?
Next, we will see the straight line. Straight line ಅಂದ್ರೆ ಏನಿರುತ್ತಪ್ಪ, ಅದೇ ಲೈನ್ಸ್ ಅದೇ ಪಾಯಿಂಟ್ಸ್ ಏನಂತಂದ್ರೆ ಬಿಂದು, ಆಮೇಲೆ ಸರಳ ರೇಖೆ ಇವೆಲ್ಲ ಕಲ್ತಿರ್ತಾರೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಅದ್ರದ್ದು ನೆಕ್ಸ್ಟ್ ಏನಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಬರುತ್ತೆ ಈ ಸ್ಟ್ರೇಟ್ ಲೈನ್ ಅಲ್ಲಿ. ಡಿಸ್ಟೆನ್ಸ್ ಫಾರ್ಮುಲಾ, ಪರ್ಪೆಂಡಿಕ್ಯುಲರ್ ಅಂಡ್ ಪ್ಯಾರಲಲ್. ಸೊ ಯು ಗೋಟ್ ಟು ಲರ್ನ್ ದ ಆಲ್ ದ ಲೈನ್ಸ್ ಲೈಕ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್, and they are going to use some formula like distance formula. Okay, and this is also very important lesson. Keep in your mind. Okay, and look at here how they are giving the mass allotment for this lesson means we'll see here. 1 mark questions is 1 question, 2 mark questions is 1 question, 3 mark questions will be 2 questions, and 5 mark questions will be 1 question. From this lesson you will get the 14 mark. How many marks you get? 14 mark. Okay, so look at here, the straight line means it carries the 14 mark means highest mark. If you thorough with only 1, 2, 3, 7th chapter and 9th chapter, 10th chapter, if you thorough with these 3 lessons you will get the passing marks. Okay students, and one more thing, based on this mark allotment they are going to prepare the question paper. And if you know this just this one glance purpose means you will get the how we need to study. Okay, how we need to prepare for the exam. So I hope you understand this blueprint mark allotment. Okay, next we move to the 11th lesson. Okay students, what is the 11th lesson is? The 11th lesson is conic section. What is conic sections? Have you heard have you seen the cone shape? The cone shape will be like this. ಇದರ ಎಲ್ಲರೂ ಶೇಪ್ ನೋಡಿದ್ದೀರಾ? ಹೋಗಿ ಶೇಪ್ ನೋಡಿಲ್ಲ. ಐಸ್ ಕ್ರೀಮ್ ನೋಡಿದ್ದೀರಾ? ಎಲ್ಲರೂ ಕೋನ್ ಐಸ್ ತಿಂದಿರ್ತಾನೆ. ಸೊ ಕೋನ್ ಐಸ್ ತರ ಇಲ್ವಾ ಇದು ಶೇಪ್? ನಮಗೆ ಈ ತರ ಇರುತ್ತಾನೆ ಕೋನ್ ಐಸ್. ಹೌದಾ? ಸೊ ಲುಕ್ ಎಟ್ ಹಿಯರ್, ಈ ಕೋನ್ ಐಸ್ ಇದೆಯಲ್ಲ ಈ ಶೇಪ್ ನ ನಾವು ಏನಂತ ಹೇಳ್ತೀವಿ? ಕೋನ್ ಶೇಪ್ ಅಂತ ಕರಿತೀವಿ. ಹೌದಾ? Actually you didn't learn in the previous class any basic things in this 10th standard, but you are going to learn in the first year PUC. It's very wonderful lesson ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ನಮಗೆ ಯಾವ ಆಂಗಲ್ ಅಲ್ಲಿ ಕಟ್ ಮಾಡಿದ್ರೆ ಏನೇನು ಶೇಪ್ ಬರುತ್ತೆ ಅಂತ ನಾವು ಈ ಒಂದು ಕೊನೆಯ ಸೆಷನ್ ಅಲ್ಲಿ ಕಲಿತೀವಿ. ಏನ್ ಬರುತ್ತೆ ನಮಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಆಂಗಲ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ ಅಂತ ಹೇಳಿ ನಾವು ಆಂಗಲ್ ಇಟ್ಕೊಂಡು ಕಟ್ ಮಾಡ್ತಾ ಹೋದಾಗ ಈ ಕೋನ್ ಅನ್ನ ನನಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಫಿಗರ್ಸ್ ಬರುತ್ತೆ. ಅಂದ್ರೆ ವಿಧ ವಿಧವಾದಂತಹ ಒಂದು ನನಗೆ ಫಿಗರ್ಸ್ ನನಗೆ ಸಿಗುತ್ತೆ. ಈ ಕೋನ್ ಅನ್ನ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಆಂಗಲ್ ಇಟ್ಕೊಂಡು ಕಟ್ ಮಾಡಿದಾಗ ನನಗೆ ಏನ್ ಬರುತ್ತೆ? ಡಿಫ್ರೆಂಟ್ ಟೈಪ್ ಆಫ್ ದಿ ಫಿಗರ್ಸ್ ಐ ಗೆಟ್. ವಾಟ್ ಆರ್ ದೋಸ್ ಫಿಗರ್ಸ್? ಮೀನ್ the first one is circle. The second one is parabola. The third one is ellipse. Okay, the fourth one is hyperbola. Look at here. Have you heard these names? Circle. I think you have heard the circle name. I hope you didn't hear the parabola, ellipse and hyperbola. I think these are the new name for you. Okay, see, ನಾವು ಕೋನ್ ಅನ್ನ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಕಟ್ ಮಾಡಿದಾಗ ಸರ್ಕಲ್, ಪ್ಯಾರಾಬೋಲಾ, ಎಲಿಪ್ಸ್ ಅಂಡ್ ಹೈಪರ್ಬೋಲಾ ಅಂತ ಈ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಫಿಗರ್ ನ ಬರುತ್ತೆ. ಈ ಒಂದು ಫಿಗರ್ ಯಾವ ತರ ಬರುತ್ತೆ, ಈ ಫಿಗರ್ಗೆ ಏನಿದೆ ಇಕ್ವೇಶನ್ ಅಂತ ಹೇಳಿ ನಾವು ಈ ಕೊನೆಕ್ ಸೆಕ್ಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. How they are going to give the marks allotment means for this lesson. And one more thing students, this conic section is very important lesson. Why? Because this extend part will come to in the second year. Okay, keep in your mind. Second year ಏನು ಬರುತ್ತೆ ಅಂದ್ರೆ ನೆಕ್ಸ್ಟ್ ಇದು extend part ಬರುತ್ತೆ. Okay, look at here. 1 mark questions will be 1, 3 mark questions will be 1 question, and 5 mark questions will be 1 question. Total you get the 9 mark. So you will get the 9 mark. And one more thing,
have the 4 derivation from this lesson. If you see fifth ಇದೆಯಲ್ಲ 5 ಮಾರ್ಕ್ ಕ್ವೆಶ್ಚನ್ಸ್ ಅಂತ ಹೇಳಿದಿನಲ್ಲ 5 ಮಾರ್ಕ್ ಕ್ವೆಶ್ಚನ್ಸ್ ಸರ್ಕಲ್ ಪ್ಯಾರಾಬೋಲಾ ಎಲಿಪ್ಸ್ ಹೈಪರ್ಬೋಲಾ ಅದರಲ್ಲಿ 4 ಒಂದು ಡಿರೈವೇಷನ್ಸ್ ಬರುತ್ತೆ. ಆ ಡಿರೈವೇಷನ್ ಎಷ್ಟು ಈಸಿ ಇರುತ್ತೆ ಅಂದ್ರೆ ಎಲ್ಲರೂ ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಇಫ್ ಯು ನೋ ದ ಜಸ್ಟ್ ಲಿಟಲ್ ಟ್ರಿಕ್ಸ್ ಅಬೌಟ್ ದ ಸರ್ಕಲ್ ಮೀನ್ಸ್ ಯು ಲರ್ನ್ ದ ಪ್ಯಾರಾಬೋಲಾ ಎಲಿಪ್ಸ್ ಅಂಡ್ ಹೈಪರ್ಬೋಲಾ. ಆ ಡಿರೈವೇಷನ್ ಪರ್ಫೆಕ್ಟ್ ಆದ್ರೆ ಪಕ್ಕ ಹೇಳ್ತೀನಲ್ಲ ಈ 5 ಮಾರ್ಕ್ ಕ್ವೆಶ್ಚನ್ಸ್ ಒಂದು ಫಿಕ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ದಿಸ್